ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐಶ್ವರ್ಯ ಆಲಿಂಗ್ ಒನ್ ವಿಡಿಯೋಸ್. ಫ್ರೆಂಡ್ಸ್, ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಗೆ ಫ್ರೆಂಡ್ಸ್, ನಿನ್ನೆ ಹೇಳಿದ್ದೆ ನಾನು ಗೇಮ್ಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ಅದನ್ನೆಲ್ಲ ಹೇಗೆ ಹೇಗೆ ಆಟ ಆಡಿದ್ವಿ, ಎಷ್ಟು ಫನ್ ಆಗಿತ್ತು ಮುಂದೆ ತೋರಿಸ್ತೀನಿ. ನಾನು ಯಾವುದ್ರಲ್ಲಿ ಗೆದ್ದೆ ಅಂತಲೂ ಹೇಳ್ತೀನಿ. ಓಕೆ, ನೀಟಾಗಿ ತೆಗ್ದಿಲ್ಲ. ಅದನ್ನು ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಫ್ರೆಂಡ್ಸ್, ನಿನ್ನೆ ಆಟ ಆಡಿಸಿದ್ದು ಗೇಮ್ಸು ತುಂಬಾ ಫನ್ನಾಗಿತ್ತು. ಎಲ್ಲ ತುಂಬ ಚೆನ್ನಾಗಿ ಆಟ ಆಡಿದ್ವಿ. ಹಾಗೆಯೇ ನಾನು ಲೆಮನ್ ಆ್ಯಂಡ್ ಸ್ಪೂನಲ್ಲಿ ಥರ್ಡ್ ಪ್ರೈಸ್ ಬಂದಿತ್ತು. ಆ್ಯಕ್ಚುಲಿ ಆಮೇಲೆ ಫೈನಲ್ ಅವರು ಅಷ್ಟಕ್ಕೆ ಸುಮ್ಮನಾಗಲಿಲ್ಲ, ಫೈನಲ್ ಆಡಿಸ್ತೀವಿ ಅಂತ ಹೇಳಿದ್ರು. ಯಾಕಂದರೆ ತುಂಬ ಜನ ಇದ್ರಲ್ಲ, ಹಾಗಾಗಿ ಎಲ್ರಿಗೂ ಪ್ರೈಸ್ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಫೈನಲ್ ಆಡಿಸ್ತೀನಿ ಅಂತ ಹೇಳಿದ್ರು. ಫೈನಲಲ್ಲಿ ನಂದು ಹೋಯಿತು. ಆ್ಯಂಡ್ ಮ್ಯೂಸಿಕಲ್ ಚೇರು ಸಹ 5th ಪ್ಲೇಸ್ ಬಂದೆ. ಸೊ ಏನು ಮಾಡೋಕ್ಕಾಗಲ್ಲ, ಬಟ್ ಎಲ್ಲ ಗೇಮ್ಸು ಆಡಿದ್ದೀನಿ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸಮತಾ ಆ್ಯಂಡ್ ಟೀಮ್. ಓಕೆ ಫ್ರೆಂಡ್ಸ್, ಇವಾಗ ನಂದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅಂತ ಹೇಳಿಬಿಡ್ತೀನಿ. ಫ್ರೆಂಡ್ಸ್, ನಂದು ಪ್ಯೂರ್ಲಿ ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್ ಅಲ್ಲ, ಲವ್ ಮ್ಯಾರೇಜ್ ನಾವಾಗಿದ್ದು. ಸೊ ಎರಡೂ ಮನೆಯವರಿಂದ ಒಪ್ಕೊಂಡು ಆಗಿರೋ ಅಂಥದ್ದು. ಲವ್ ಮ್ಯಾರೇಜಲ್ಲಿ ತುಂಬಾ ಟಾಸ್ಕ್ಗಳಿರುತ್ತೆ. ಯಾಕಂತಂದರೆ ನಾವಿಬ್ಬರು ಇಷ್ಟಪಟ್ಟು ಮದುವೆ ಆಗಿರ್ತೀವಿ. ನಮಗೆ ಆ ಕಡೆ ಸಪೋರ್ಟ್ ಆಗಲಿ, ಈ ಕಡೆ ತವ್ರ ಮನೆ ಸಪೋರ್ಟ್ ಆಗಲಿ, ಅಥವಾ ಈ ಕಡೆ ಸಪೋರ್ಟ್ ಆಗಲಿ ತುಂಬಾ ಕಡಿಮೆ ಇರುತ್ತೆ. ಸೊ ನಾವು ಎಷ್ಟು ಚೆನ್ನಾಗಿ ಬದುಕಿ ತೋರಿಸ್ತೀವಿ ಅನ್ನೋದೇ ಇಲ್ಲಿ ಮೇಯ್ನ್ ಆಗಿರೋ ಅಂಥದ್ದು. ನನ್ನ ಲೈಫಲ್ಲೂ ಕೂಡ ಹಾಗೆ ಎಷ್ಟೋ ಜನ ಲವ್ ಮ್ಯಾರೇಜ್ ಆದವರು ತುಂಬ ಚೆನ್ನಾಗಿ ಲೈಫ್ನ ಲೀಡ್ ಮಾಡ್ಕೊಂಡು ಹೋಗ್ತಾರೆ. ಏನೂ ಸಮಸ್ಯೆಗಳಿರೋದಿಲ್ಲ. ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೂ ಅದನ್ನು ನಿಭಾಯಿಸ್ಕೊಂಡು ಹೋಗೋ ಅಂಥದ್ದು. ಇನ್ನೊಂದು ಕ್ಯಾಟಗರಿಲಿ ಕಷ್ಟ ಸುಖಗಳನ್ನ ಎರಡನ್ನೂ ತಗೊಂಡು ಲೈಫ್ನ ಲೀಡ್ ಮಾಡಿಕೊಂಡು ಜಗಳ ಎಲ್ಲ ಇರುತ್ತೆ. ಅದನ್ನು ಒಂದು ಹಂತಕ್ಕೆ ತಗೊಂಡು ನಡೆಸ್ಕೊಂಡು ಹೋಗ್ತಾ ಇರೋವಂಥದ್ದು. ಇನ್ನೊಂದು ಕ್ಯಾಟಗರಿ ಬಂದು ಈ ಕಡೆ ಆ ಕಡೆನೂ ಸಪೋರ್ಟ್ ಇರೋಲ್ಲ, ಈ ಕಡೆನೂ ಸಪೋರ್ಟ್ ಇರೋಲ್ಲ. ಮಧ್ಯದಲ್ಲಿ ಜಗಳಗಳು, ಕಿರ್ಚಾಟಗಳು, ಅತಿರೇಕಕ್ಕೆ ಹೋದಾಗ ತಮ್ಮ ಜೀವನನ ಎಂಡ್ ಮಾಡ್ಕೊಂಡಿರೋ ಅಂಥ ಸಿಚುವೇಶನ್ಗಳು ಅದು ಇದ್ದಾವೆ. ಏನು ಮಾಡೋಕ್ಕಾಗಲ್ಲ. ಆ ಲೈಫಲ್ಲಿ ಆ ಥರ ಒಂದು ನಿರ್ಧಾರನ ತೊಗೊಬಾರ್ದು. ಲವ್ ಮ್ಯಾರೇಜ್ ಆಗಲಿ ಅರೇಂಜ್ ಮ್ಯಾರೇಜ್ ಆಗಲಿ ಆ ಥರ ಒಂದು ನಿರ್ಧಾರನ ಬಿಟ್ಟು ನಾವು ಬದುಕಬೇಕು, ನಾವು ದುಡಿಬೇಕು, ನಮ್ಮ ಮಕ್ಕಳಿಗೋಸ್ಕರ ನಾವು ಬದುಕಬೇಕಾಗಿರುತ್ತೆ. ಏನು ಮಾಡೋಕ್ಕಾಗಲ್ಲ. ಇದೇ ಲೈಫು. ನನ್ನ ಲೈಫಲ್ಲಿ ಕೂಡ ಜಗಳಗಳಿರುತ್ತೆ. ನಾನು ಯಾವಾಗಲೂ ಪಾಸಿಟಿವ್ ಆಗಿ ಇರ್ತೀವಿ, ಚೆನ್ನಾಗೇ ನಡ್ಕೊಂಡು ಹೋಗ್ತಾಯಿದೆ ಲವ್ ಮ್ಯಾರೇಜು ಅಂತ ಹೇಳೋಕ್ಕಾಗಲ್ಲ. ಜಗಳ ಇರುತ್ತೆ.
ಅದೆಲ್ಲ ಅತಿರೇಕಕ್ಕೆ ಹೋಗಿದೆ. ಕಿರ್ಚಾಡ್ತೀವಿ, ಅರ್ಚಾಡ್ತೀವಿ, ಅವರು ಒಂದು ಮಾತಾಡ್ತಾರೆ, ನಾನೊಂದು ಮಾತಾಡಿದ್ದೀನಿ. ಸೊ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ತಾ ಇರಬೇಕು. ಏನು ಮಾಡೋಕ್ಕಾಗಲ್ಲ. ನಮ್ಮ ಮಿಡಲ್ ಕ್ಲಾಸು ಫ್ಯಾಮಿಲಿ ಅಂತಂದರೆ ಹೀಗೆ ಇರುತ್ತೆ ಅಂತ ಅಂದ್ಕೊತೀನಿ. ಇಬ್ಬರಲ್ಲಿ ಒಬ್ಬರು ಸಮಾಧಾನ ಆಗಿ ಲೈಫ್ನ ಮುಂದೆ ತಗೊಂಡು ಹೋಗ್ತಾ ಇರಬೇಕು. ನಾನು ಅದೇ ಥರ ನಿಂತ್ಕೊಂಡ್ರೆ, ಅವರು ಅದೇ ಥರ ನಿಂತ್ಕೊಂಡ್ರೆ ಇದು ಈ ಜೀವನನೇ ಬೇರೆ ಥರ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಒಂದು ನಮ್ಮ ಮಕ್ಕಳಿಗೋಸ್ಕರನಾದ್ರೂ ನಾವು ಯೋಚನೆ ಮಾಡಿ ಲೈಫ್ನ ಲೀಡ್ ಮಾಡಬೇಕಾಗುತ್ತೆ. ನಾನು ಲವ್ ಮ್ಯಾರೇಜ್ ಮಾಡಿಕೊಂಡು ತಪ್ಪು ಮಾಡಿದ್ನಾ ಅಂತ ಯೋಚನೆ ಮಾಡಿದ್ರೆ ಡೆಫಿನೆಟ್ಲಿ ನನಗನ್ಸಿದ್ದು ಎಲ್ಲೋ ಒಂದೊಂದು ಸಲ ಅನಿಸಿದೆ ಆ ಥರ. ಬಟ್ ಮೋಸ್ಟ್ ಆಫ್ ದಿ ಟೈಮ್ ಇಲ್ಲ, ನಾನು ಒಂದು ರೈಟ್ ಡಿಸಿಷನ್ನ ತೊಗೊಂಡಿದ್ದೀನಿ, ಒಂದು ರೈಟ್ ಪರ್ಸನ್ನ ಚೂಸ್ ಮಾಡಿದ್ದೀನಿ ಅಂತಲೂ ಅನ್ನಿಸ್ತು. ಯಾಕಂದರೆ ಅವರು ನಮ್ಮನೆಯವ್ರು ಆ ಥರ ಅಷ್ಟೊಂದೇನೆಲ್ಲ ಟಾರ್ಚರ್ ಆಗಲಿ, ಟೋಟಲಿ ಟಾರ್ಚರು ಅಥವಾ ಹೊಡೆಯೋದು ಮತ್ತೊಂದು ಮಗದೊಂದು ಯಾವುದೂ ಇಲ್ಲ. ಸೊ ಅದರಲ್ಲಿ ಲಕ್ಕಿ ಅಂತ ಹೇಳ್ಬೋದು. ರೈಟ್ ಪರ್ಸನ್ನ ಚೂಸ್ ಮಾಡಿದ್ದೀನಿ. ಇಟ್ಸ್ ಓಕೆ. ಅಷ್ಟು ಒಂದು ಒಂದು ಏನಂತಾರಪ್ಪ, ಹೈ ಲೆವೆಲಿಗೆ ನಾನು ನೋಡ್ಕೊಳಕ್ಕಾಗದೇ ಇದ್ದರೂ ಒಂದು ಲೆವೆಲಲ್ಲಿ ನಾವು ಆರಾಮಾಗಿ ಚೆನ್ನಾಗಿದ್ದೀವಿ ಅಂತ ಹೇಳ್ಬೋದು. ಅಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ನನ್ನ ಲವ್ ಮ್ಯಾರೇಜ್ ಬಗ್ಗೆ ಒಂದು ಸಣ್ಣದಾದ ಸ್ಟೋರಿ. ಓಕೆ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ವ್ಲಾಗು. ನೆಕ್ಸ್ಟು ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಪ್ಲೀಸ್ ನನ್ನ ವ್ಲಾಗನ್ನು ನೋಡ್ತಾ ಇರಿ. ಆ್ಯಂಡು ಆಯುಷಿ ಕನ್ನಡ ವ್ಲಾಗ್ಸ್ ಅಂತ ಹೇಳಿ ಇನ್ನೊಂದಿದೆ, ಅದನ್ನು ಸಹ ನೋಡಿ. ಅದರಲ್ಲಿ 2-3 ವೀಡಿಯೋ ಹಾಕಿದ್ದೀನಿ ಅಷ್ಟೇ. ಅದನ್ನು ಸಹ ನೋಡಿ ಸಪೋರ್ಟ್ ಮಾಡಿ. ಅದಕ್ಕೂ ಆ ಚಾನಲಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ವ್ಲಾಗ್ ಹಾಕೋಕ್ಕೆ ಸ್ವಲ್ಪ ಅದರಲ್ಲಿ ಕಷ್ಟ ಆಗ್ತಿದೆ ನನಗೆ, ಹಾಗಾಗಿ ಹಾಕಿಲ್ಲ. ನೋಡೋಣ, ಇನ್ನು ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಇರೋ ವ್ಲಾಗ್ಗಳನ್ನ ನೋಡಿ ಅಂತ ಹೇಳ್ತಾ ನೆಕ್ಸ್ಟು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್.